ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 60ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ತನ್ನ ಕಡೆಯ ಎಲ್ಲ ರಾಕ್ಷಸ ವೀರರು ಹತರಾಗುತ್ತಿರುವುದು, ಕೊನೆಗೆ ಪ್ರಹಸ್ತನೂ ಕೂಡ ಹತನಾಗಿ ಹೋದಾಗ ಹತಾಶನಾದ ರಾವಣನು ತಾನೇ ಯುದ್ಧಕ್ಕೆ ಧುಮುಕುತ್ತಾನೆ. ಆತನೊಡನೆ ಇನ್ನಷ್ಟು ಅತಿರಥ ಮಹಾರಥರು ಕೂಡ ಯುದ್ಧಕ್ಕೆ ಧುಮುಕುತ್ತಾರೆ. ಆದರೆ ಯುದ್ಧದಲ್ಲಿ ಪ್ರಚಂಡ ಪರಾಕ್ರಮವನ್ನು ಪ್ರದರ್ಶಿಸಿದರೂ ಕೂಡ ಹನುಮಂತನಿಂದಲೂ ಪರಾಜಿತನಾಗುತ್ತಾನೆ. ನೀಲನು ಕೂಡ ಆತನನ್ನು ಸಾಕಷ್ಟು ಕಾಡಿಸುತ್ತಾನೆ. ತದನಂತರದಲ್ಲಿ ಲಕ್ಷ್ಮಣನು ಎದುರಾದಾಗ ಲಕ್ಷ್ಮಣನನ್ನು ಆ ಶಕ್ತ್ಯಾಯುಧದಿಂದ ರಾವಣನು ಘಾಸಿಗೊಳಿಸಿದರೂ ನಂತರ ಕೆಳಗೆ ಬಿದ್ದ ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಬೇಕೆಂಬ ರಾವಣನ ಪ್ರಯತ್ನ ಅಸಫಲವಾಗಿ ಬಿಡುತ್ತದೆ. ಆ ಕೆಳಗೆ ಬಿದ್ದ ಲಕ್ಷ್ಮಣನನ್ನು ಅಲ್ಲಾಡಿಸಲು ಕೂಡ ರಾವಣನಿಂದ ಸಾಧ್ಯವಾಗುವುದಿಲ್ಲ. ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿ ಎತ್ತಲು ಹೊರಟ ಮೇರು ಮಂದರ ಪರ್ವತಗಳನ್ನೇ ಅಲ್ಲಾಡಿಸುವಂತಿದ್ದಂತಹ ರಾವಣನಿಗೆ ಕೆಳಗೆ ಬಿದ್ದ ಲಕ್ಷ್ಮಣನನ್ನು ಅಲ್ಲಾಡಿಸಲಾಗದೆ ಹೋದಾಗ ಆತನು ಹತಾಶನಾಗುತ್ತಾನೆ. ಅದೇ ಸಂದರ್ಭದಲ್ಲಿ ಹನುಮಂತನು ಬಂದು ಆತನನ್ನು ಸುಲಭವಾಗಿ ಎತ್ತಿಕೊಂಡು ಹೋಗಿ ಉಪಚರಿಸುತ್ತಾನೆ. ಆ ನಂತರ ಶ್ರೀರಾಮಚಂದ್ರನು ಅಲ್ಲಿಗೆ ಬಂದು ಆತನ ಕೇವಲ ಒಂದೇ ಒಂದು ಬಾಣದಿಂದ ರಾವಣನು ನಿಶ್ಚೇಷ್ಟಿತನಾಗಿ ಬಿಡುತ್ತಾನೆ. ಆ ಸಂದರ್ಭದಲ್ಲಾದರೂ ರಾವಣನಿಗೆ ಅರಿವಾಗಬೇಕಿತ್ತು, ರಾಮ ಲಕ್ಷ್ಮಣರು ಸಾಮಾನ್ಯ ಮನುಷ್ಯರಲ್ಲ, ಅವರು ದೈವಾಂಶ ಸಂಭೂತರೆಂದು. ಹನುಮಂತನಾದಿ ಎಲ್ಲ ವಾನರರು ಕೂಡ ಯಾವುದೋ ದೈವಾಂಶವನ್ನು ಹೊತ್ತಿಯೇ ಬಂದಿರುವರು ಎಂಬುದರ ಅರಿವಾಗಬೇಕಿತ್ತು. ಕಾಲವಶೀಭೂತನಾದ ರಾವಣನಿಗೆ ಆಗಲೂ ಅದರ ಅರಿವು ಆಗಲೇ ಇಲ್ಲ. ಆತ ತನ್ನದೇ ರೀತಿಯಲ್ಲಿ ಶೋಕಕ್ಕೆ ಈಡಾಗಿರುವನು. ಪ್ರವೇಶ್ಯ ಪುರೀಂ ಲಂಕಾಂ ರಾಮ ಬಾಣ ಭಯಾರ್ಧಿತಃ ಭಗ್ನದರ್ಪಸ್ತದಾ ರಾಜ ಬಭೂವ ವ್ಯಥಿತೇಂದ್ರಿಯಃ. ಭಗವಾನ್ ಶ್ರೀರಾಮನ ಬಾಣಗಳ ಭಯದಿಂದ ಪೀಡಿತನಾದ ರಾವಣನು ಲಂಕೆಯನ್ನು ಪ್ರವೇಶಿಸಿದಾಗ ಅವನ ಅಭಿಮಾನ ನುಚ್ಚು ನೂರಾಗಿತ್ತು. ಅವನ ಸರ್ವೇಂದ್ರಿಯಗಳು ವ್ಯಥೆಯಿಂದ ವ್ಯಾಕುಲವಾದವು. ಮಾತಂಗ ಇವ ಸಿಂಹೇನ ಗರುಡೇನೇವ ಪನ್ನಗಃ ಆಭಿಭೂತೋ ಭವದ್ರಾಜ ರಾಘವೇಣ ಮಹಾತ್ಮನ. ಸಿಂಹನಿಂದ ಆನೆಯು ಮತ್ತು ಗರುಡನಿಂದ ದೊಡ್ಡ ನಾಗವು ಪರಾಜಿತವಾದಂತೆ ಮಹಾತ್ಮ ರಘುನಾಥನು ರಾಜ ರಾವಣನನ್ನು ಪರಾಜಿತಗೊಳಿಸಿದ್ದನು. ಬ್ರಹ್ಮದಂಡ ಪ್ರತೀಕಾಣಾಂ ವಿದ್ಯುಚ್ಚಲಿತವರ್ಚಸಾಂ ಸ್ಮರಾನ್ ರಾಘವ ಬಾಣಾನಾಂ ದಿವ್ಯತೆ ರಾಕ್ಷಸೇಶ್ವರಃ. ಶ್ರೀರಾಮನ ಬಾಣಗಳು ಬ್ರಹ್ಮದಂಡದಂತೆ ಕಂಡುಬರುತ್ತಿದ್ದವು. ಅವುಗಳ ದೀಪ್ತಿ ವಿದ್ಯುಲ್ಲತೆಯಂತೆ ಚಂಚಲವಾಗಿದ್ದವು. ಅವುಗಳನ್ನು ನೆನೆದು ರಾಕ್ಷಸೇಶ್ವರ ರಾವಣನು ಆಗ ಹೀಗೆ ಹೇಳತೊಡಗಿದನು. ಸಕಾಂಚನಮಯಂ ದಿವ್ಯಮಾಶ್ರಿತ್ಯ ಪರಮಾಸನಂ ವಿಪ್ರೇಕ್ಷಮಾಣೋ ರಕ್ತಾಂಸಿ ರಾವಣೋ ವಾಕ್ಯಮಬ್ರವೀತ್. ಶ್ರೇಷ್ಠವಾದ ಸ್ವರ್ಣ ಸಿಂಹಾಸನದಲ್ಲಿ ಕುಳಿತು ರಾಕ್ಷಸರ ಕಡೆಗೆ ನೋಡುತ್ತಾ ರಾವಣನು ಹಿಂದೆ ಹೇಳಿದನು. ಈ ರೀತಿಯಾಗಿ ಹೇಳುತ್ತಾನೆ. ಸರ್ವಂ ತತ್ ಖಲು ಮೇ ಮೋಘಂ ಯತ್ತಪ್ತಂ ಪರಮಂ ತಪಃ ಯತ್ ಸಮಾನೋ ಮಹೇಂದ್ರೇಣ ಮಾನುಷೇಣ ವಿನಿರ್ಜಿತಃ. ನಾನು ಮಾಡಿದ ಭಾರಿ ತಪಸ್ಸು ಖಂಡಿತವಾಗಿ ವ್ಯರ್ಥವಾಯಿತು. ಏಕೆಂದರೆ ಇಂದು ಮಹೇಂದ್ರ ತುಲ್ಯ ಪರಾಕ್ರಮಿ ರಾವಣನಾದ ನನ್ನನ್ನು ಒಬ್ಬ ಮನುಷ್ಯನು ಯುದ್ಧದಲ್ಲಿ ಸೋಲಿಸಿಬಿಟ್ಟನು. ಇದಂ ತದ್ ಬ್ರಹ್ಮಣೋ ಘೋರಂ ವಾಕ್ಯಂ ಮಾಮಭ್ಯುಪಸ್ಥಿತಂ ಮಾನುಷೇಭ್ಯೋ ವಿಜಾನೀಹಿ ಭಯಂ ತ್ವಮಿತಿ ತತ್ತಥಾ. ನಿನಗೆ ಮನುಷ್ಯರಿಂದ ಭಯ ಪ್ರಾಪ್ತವಾಗಬಹುದು ಎಂದು ಇದು ಚೆನ್ನಾಗಿ ತಿಳಿದುಕೋ ಎಂದು ಬ್ರಹ್ಮದೇವರು ನನ್ನಲ್ಲಿ ಹೇಳಿದ್ದರು. ಅವರು ನುಡಿದ ಆ ಘೋರ ವಚನ ಈಗ ಸಫಲವಾಗಿ ನನ್ನ ಎದುರಿಗೆ ಬಂದು ನಿಂತಿದೆ. ದೇವದಾನವ ಗಂಧರ್ವೈರ್ಯಕ್ಷ ರಾಕ್ಷಸಪನ್ನಗೈ ಅವಧ್ಯತ್ವಂ ಮಯಾ ಪ್ರೋಕ್ತಂ ಮಾನುಷೇಭ್ಯೋ ನಯಾಚಿತಂ. ನಾನಾದರೂ ದೇವತೆ, ದಾನವ, ಗಂಧರ್ವ, ಯಕ್ಷ, ರಾಕ್ಷಸ, ಸರ್ಪ ಇವರಿಂದಲೇ ಅವಧ್ಯನಾಗುವ ವರ ಬೇಡಿದ್ದೆ. ಮನುಷ್ಯರಿಂದ ನಿರ್ಭಯನಾಗಿರುವ ವರವನ್ನು ಕೇಳಿರಲಿಲ್ಲ. ತಮಿಮಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ
ದೃಷ್ಟ್ವಾ ಕುಕುಲಜಾತೇನ ಅನರಣ್ಯೇನ ಯತ್ ಪುರಾ ಉತ್ಪತ್ಯತಿ ಹಿ ಮಧ್ವಂಶ ಪುರುಷೋ ರಾಕ್ಷಸಾಧಮ ಯಸ್ತ್ವಾಂ ಸಪುತ್ರಂ ಸಾಮಾತ್ಯಂ ಸಬಲಂ ಸಾಶ್ವಸಾರಥಿಂ ನಿಹನಿಷ್ಯತಿ ಸಂಗ್ರಾಮೇ ತ್ವಾಂ ಕುಲಾಧಮ ದುರ್ಮತೆ. ಹಿಂದೆ ಇಕ್ಷ್ವಾಕು ವಂಶಿ ರಾಜ ಅನರಣ್ಯನು ನನಗೆ ಶಾಪ ಕೊಡುವಾಗ, ಎಲೈ ರಾಕ್ಷಸಾಧಮ, ಕುಲಾಂಗನ ಕುಲಾಂಗರ ದುರ್ಮತೆ, ನಿನ್ನ ಪುತ್ರ ಮಂತ್ರಿ ಸೈನ್ಯ ಅಶ್ವ ಸಾರಥಿ ಸಹಿತ ಯುದ್ಧರಂಗದಲ್ಲಿ ಸಂಹರಿಸುವ ಶ್ರೇಷ್ಠ ಪುರುಷನು ನನ್ನ ವಂಶದಲ್ಲಿ ಹುಟ್ಟಿ ನಿನ್ನನ್ನು ಕೊಂದು ಬಿಡುವನು. ಅನರಣ್ಯನು ಯಾವುದರ ಸಂಕೇತ ಮಾಡಿದ್ದನೋ ಅವನೇ ಆ ದಶರಥ ಕುಮಾರ ಮನುಷ್ಯ ರಾಮನೇ ಆಗಿದ್ದಾನೆ. ಈಗಲೂ ರಾವಣನು ರಾಮನನ್ನು ಮನುಷ್ಯನೆಂದೇ, ಅಂದರೆ ಆತ ಮನುಷ್ಯ ರೂಪದಲ್ಲಿ ಸಂಚರಿಸುತ್ತಿರುವುದರಿಂದ ಸಾಧಾರಣ ಮನುಷ್ಯನೆಂದೇ ಭಾವಿಸಿದ್ದಾನೆ. ಇದೇ ರಾಮನ ವಂಶದ ಪೂರ್ವಜನಾದ ಅನರಣ್ಯನನ್ನು ರಾವಣನು ಕಾಡಿಸಿ ಆತನನ್ನು ಕೊಂದು ಹಾಕುವ ಸಂದರ್ಭದಲ್ಲಿ ಅನರಣ್ಯನು ಕೊಟ್ಟ ಶಾಪವನ್ನೇ ಆತ ಸ್ಮರಿಸಿಕೊಳ್ಳುತ್ತಿರುವನು. ಶಪ್ತೋಹಂ ದೇ ದ್ವೇದವತ್ಯ ಚ ಯಥಾ ಸಾ ದರ್ಶಿತಾ ಪುರಾ ಸೇಯಂ ಸೀತಾ ಮಹಾಭಾಗ ಜಾತಾ ಜನಕನಂದಿನಿ. ಇದಲ್ಲದೆ ಹಿಂದೆ ವೇದವತಿಯೂ ನನಗೆ ಶಾಪ ಕೊಟ್ಟಿದ್ದಳು, ಏಕೆಂದರೆ ನಾನು ಆಕೆಯೊಂದಿಗೆ ಬಲಾತ್ಕಾರ ಮಾಡಿದ್ದೆ. ಆಕೆಯೇ ಈ ಮಹಾಭಾಗ ಜನಕನಂದಿನಿ ಸೀತೆಯಾಗಿ ಪ್ರಕಟವಾಗಿರುವಂತೆ ಅನಿಸುತ್ತದೆ. ಈ ರೀತಿಯಾಗಿ ಯಾರಿಂದೆಲ್ಲ ಶಾಪವು ಬಂದಿತ್ತೋ ಆ ಕಾರಣವನ್ನು ನೆನೆಸಿಕೊಳ್ಳುತ್ತಿರುವನೇ ಹೊರತು ರಾಮ ಸೀತೆಯರು ಮೂಲತಃ ಯಾರಾಗಿರಬಹುದು ಎಂಬುದು ಈಗಲೂ ರಾವಣನಿಗೆ ಹೊಳೆಯುತ್ತಿಲ್ಲ. ಉಮಾನಂದೇಶ್ವರಶ್ಚಾಪಿ ರಂಭಾ ವರುಣ ಕನ್ಯಕ ಯಥೋಕ್ತಾಸ್ತನ್ಮಯಾ ಪ್ರಾಪ್ತಂ ನ ಮಿಥ್ಯಾ ಋಷಿ ಭಾಷಿತಂ. ಇದೇ ರೀತಿ ಉಮೆ, ನಂದೀಶ್ವರ, ರಂಭೆ, ವರುಣಕನ್ಯೆ ಹೇಳಿದಂತೆಯೇ ಪರಿಣಾಮ ನನಗೆ ಪ್ರಾಪ್ತವಾಯಿತು. ಹಿಂದೆ ಕೈಲಾಸ ಶಿಖರವನ್ನು ಆತ ಅಲುಗಾಡಿಸಿ ಶಿವನ ಸಮೇತ ಆ ಕೈಲಾಸ ಶಿಖರವನ್ನು ಎತ್ತಿ ತರುವೆನೆಂದು ಹೋದಾಗ ಭಯಗ್ರಸ್ತಳಾದ ಉಮೆ ಒಬ್ಬ ಸ್ತ್ರೀಯಿಂದಲೇ ನಿನಗೆ ಮರಣವು ಬರಲೆಂದು ಶಪಿಸಿರುತ್ತಾಳೆ. ಅದೇ ರೀತಿಯಾಗಿ ನಂದೀಶ್ವರನ ಮುಖವನ್ನು ನೋಡಿ ಆತನನ್ನು ಹಾಸ್ಯ ಮಾಡಿದ್ದಂತಹ ರಾವಣನಿಗೆ ಅಂದರೆ ಆ ಸಮಯದಲ್ಲಿ ರಾವಣನು ನಿನ್ನ ಮುಖ ಕಪಿಮುಖದಂತಿದೆ ಎಂದು ಹಾಸ್ಯ ಮಾಡಿದ್ದರಿಂದ ಮುಂದೆ ಕಪಿಮುಖವನ್ನೇ ಹೊತ್ತ ವಾನರರಿಂದಲೇ ನಿನಗೆ ಮರಣ ಬರಲೆಂದು ನಂದೀಶ್ವರನು ಶಪಿಸಿರುತ್ತಾನೆ. ಅದೇ ರೀತಿಯಾಗಿ ರಂಭೆಯನ್ನು ಬಲಾತ್ಕರಿಸಲು ಹೋದಾಗ ಆಕೆಯೊಡನಿದ್ದಂತಹ ನಳಕೂಬರರು ರಾವಣನನ್ನು ಶಪಿಸಿರುತ್ತಾರೆ. ವರುಣಕನ್ಯೆಯಾದ ಪುಂಜಿಕ ಸ್ಥಳಿಯನ್ನು ಈ ಹಿಂದಿನ ಅಧ್ಯಾಯದಲ್ಲಿಯೇ ಬಂದಿರುವಂತೆ ಆ ಪುಂಜಿಕ ಸ್ಥಳಿಯನ್ನು ರಾವಣನು ಬಲಾತ್ಕರಿಸಿದಾಗ ಆಕೆ ಬ್ರಹ್ಮದೇವರ ಪೂಜೆಗೆ ಹೋಗುತ್ತಿದ್ದುದರಿಂದ ವರುಣ ಕನ್ಯೆಯಾದ ಪುಂಜಿಕ ಸ್ಥಳಿಯ ಕಾರಣದಿಂದಾಗಿ ಬ್ರಹ್ಮದೇವರು ಕೂಡ ಶಾಪವನ್ನು ಕೊಟ್ಟಿರುತ್ತಾರೆ. ಋಷಿಗಳ ಮಾತು ಎಂದೂ ಸುಳ್ಳಾಗುವುದಿಲ್ಲ, ಇದು ನಿಜವೇ ಆಗಿದೆ. ಏತದೇವ ಸಮಾಗಮ್ಯ ಯತ್ನಂ ಕರ್ತುಮಿಹಾರ್ಹಥ ರಾಕ್ಷಸಾಶ್ಚಾಪಿ ತಿಷ್ಠಂತು ಚರ್ಯಾ ಗೋಪುರಮೂರ್ಧಸು. ಈ ಶಾಪಗಳೇ ನನ್ನ ಮೇಲೆ ಭಯ ಸಂಕಟ ತಂದೊಡ್ಡಲು ಕಾರಣವಾಗಿದೆ. ಇದನ್ನು ತಿಳಿದು ನೀವೆಲ್ಲರೂ ಬಂದಿರುವ ಸಂಕಟವನ್ನು ನಿವಾರಿಸಲು ಪ್ರಯತ್ನಿಸಿರಿ. ರಾಕ್ಷಸರು ರಾಜಮಾರ್ಗ ಹಾಗೂ ಗೋಪುರ ಶಿಖರಗಳ ರಕ್ಷಣೆಗಾಗಿ ಸಿದ್ಧರಿರಲಿಲ್ಲ. ಸಚಾ ಪ್ರತಿಮಗಂ ಗಾಂಭೀರ್ಯೋ ದೇವದಾನವದರ್ಪಃ ಬ್ರಹ್ಮಶಾಪಾಭಿಭೂತಸ್ತು ಕುಂಭಕರ್ಣೋ ವಿಭೋದ್ಯತಾಂ. ಜೊತೆಗೆ ಯಾರ ಗಾಂಭೀರ್ಯದ ತುಲನೆಯೇ ಇಲ್ಲವೋ, ದೇವತೆಗಳ ದಾನವರ ದರ್ಪವನ್ನು ಅರೆಯಬಲ್ಲನು, ಬ್ರಹ್ಮದೇವರ ಶಾಪದಿಂದ ಪ್ರಾಪ್ತವಾದ ನಿದ್ದೆಯಲ್ಲೇ ಸದಾ ಮುಳುಗಿರುತ್ತಾನೋ ಆ ಕುಂಭಕರ್ಣನನ್ನು ಎಚ್ಚರಿಸಲಾಗುವುದು. ಸಮರೇಜಿತಮಾತ್ಮಾನಂ ಪ್ರಹಸ್ತಂ ಚ ನಿಷೂದಿತಂ ಜ್ಞಾತ್ವಾ ರಕ್ಷೋ ಬಲಂ ಭೀಮಮಾದಿದೇಶ ಮಹಾಬಲಃ ದ್ವಾರೇಷು ಯತ್ನ ಕ್ರಿಯತಾಂ ಪ್ರಕಾರಶ್ಚಾಧಿರುಹ್ಯತಾಂ ನಿದ್ರಾವಶ ಸಮಾವಿಷ್ಟ ಕುಂಭಕರ್ಣೋ ವಿಭೋದ್ಯತಾಂ. ಪ್ರಹಸ್ತನು ಸತ್ತು ಹೋದನು, ನಾನು ಸಮರಾಂಗಣದಲ್ಲಿ ಸೋತು ಹೋದೆ. ಹೀಗೆ ತಿಳಿದ ಮಹಾಬಲಿ ರಾವಣನು ರಾಕ್ಷಸರ ಭಯಾನಕ ಸೈನ್ಯಕ್ಕೆ, ನೀವು ಪ್ರಾಕಾರಗಳ ಮೇಲೆ ಹತ್ತಿ ನಿಂತುಕೊಳ್ಳಿ, ನಗರದ ಮಹಾದ್ವಾರಗಳಲ್ಲಿ ನಿಂತು ಅದನ್ನು ರಕ್ಷಿಸುವ ಪ್ರಯತ್ನ ಮಾಡಿರಿ, ಹಾಗೂ ನಿದ್ರೆಗೆ ಅಧೀನನಾದ ಕುಂಭಕರ್ಣನನ್ನು ಎಚ್ಚರಿಸಿರಿ. ಸುಖಂ ಸ್ವಪಿತಿ ನಿಶ್ಚಿಂತ ಕಾಮೋಪಹತ ಚೇತನಃ ನವಸಪ್ತ
षडशाष्टौ च मासान् स्वपिति राक्षसः ಮಂತ್ರಂ ಕೃತ್ವಾ ಪ್ರಸುಪ್ತೋಯಮಿತಸ್ತು ನವಮೇಹನಿ. ನಾನಾದರೂ ದುಃಖಿ, ಚಿಂತಿತ ಮತ್ತು ಅಪೂರ್ಣ ಕಾಮನಾಗಿ ನಿದ್ರಾಹೀನನಾಗಿದ್ದೇನೆ. ಆ ರಾಕ್ಷಸನು ಕಾಮಭೋಗದಿಂದ ನಿಶ್ಚೇಷ್ಟಿತನಾಗಿ, ಅಂದರೆ ಕುಂಭಕರ್ಣನು ಕಾಮಭೋಗದಿಂದ ನಿಶ್ಚೇಷ್ಟಿತನಾಗಿ ನಿಶ್ಚಿಂತೆಯಿಂದ ಸುಖವಾಗಿ ಮಲಗಿದ್ದಾನೆ. ಅವನು ಕೆಲವೊಮ್ಮೆ 9, ಕೆಲವೊಮ್ಮೆ 7, 10, 8 ತಿಂಗಳುಗಳವರೆಗೆ ಮಲಗಿಯೇ ಇರುತ್ತಾನೆ. ಹಿಂದಿನಿಂದ 9 ತಿಂಗಳು ಮೊದಲು ನನ್ನಲ್ಲಿ ಸಲಹೆ ಕೇಳಿ ಮಲಗಿದ್ದನು. ಬಹುಶಃ ಇಲ್ಲಿ ಒಂದು ಸಣ್ಣ ತಪ್ಪಾಗಿರಬಹುದು. ಏಕೆಂದರೆ ಕೇವಲ 9 ದಿನಗಳ ಮುಂಚೆ, ಬಹುತೇಕ 8-9 ದಿನಗಳ ಮುಂಚೆ ರಾವಣನು ಮಂತ್ರಾಲೋಚನೆಯನ್ನು ನಡೆಸಿರಬೇಕು. ಆ ಮಂತ್ರಾಲೋಚನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಸೇನೆ ಸಮುದ್ರದ ಆಚೆಯ ದಡದಲ್ಲಿತ್ತು. ಆ ನಂತರ ಅವರು 5 ದಿನಗಳಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ, ಅದಕ್ಕೆ ಮುನ್ನ ಸುಮಾರು 3 ದಿನಗಳ ಕಾಲ ಶ್ರೀರಾಮನು ಪ್ರಾಯೋಪವೇಶ ಮಾಡಿದ ದಿನವನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಬಹುತೇಕ 8-9 ದಿನಗಳ ಹಿಂದೆ ಕುಂಭಕರ್ಣನು ಎಚ್ಚರವಾಗಿಯೇ ಇದ್ದನು. ಆದರೆ ಆ ನಂತರ ಆತ ಈಗ ಮಲಗಿಬಿಟ್ಟಿದ್ದಾನೆ. ಬ್ರಹ್ಮದೇವರ ವರದ ಕಾರಣದಿಂದಾಗಿ ಪರವೋ ಶಾಪವೋ, ಆ ಕುಂಭಕರ್ಣನ ಶರೀರದ ಗಾತ್ರವನ್ನು ನೋಡಿಯೇ, ಆತ ತಿನ್ನುವುದನ್ನು ನೋಡಿಯೇ ಬ್ರಹ್ಮದೇವರು ಆತನಿಗೆ ಆ ನಿದ್ರೆಯನ್ನು ಮಾಡುವಂತೆ ಸೂಚಿಸಿಬಿಟ್ಟಿರುತ್ತಾರೆ. ತದನಂತರ ರಾವಣನೇ ಕೇಳಿಕೊಂಡಾಗ, ಆ ಕುಂಭಕರ್ಣನು ಯಾವಾಗಲೂ ಮಲಗಿಬಿಟ್ಟರೆ, ಆಹಾರವನ್ನೇ ಸ್ವೀಕರಿಸದಿದ್ದರೆ ಸತ್ತೇ ಹೋದಾನೆಂದು ಬ್ರಹ್ಮದೇವರನ್ನು ಕೇಳಿಕೊಂಡಾಗ ಆತ 6 ತಿಂಗಳು ಮಲಗಿರುತ್ತಾನೆ. ಒಂದು ದಿನ ಎಚ್ಚರವಾಗಿದ್ದು ಹಸಿವಿನಿಂದ ಆಹಾರವನ್ನು ಸೇವಿಸುತ್ತಾನೆ. ಎಚ್ಚರವಾದಾಗಲೆಲ್ಲ ಆತನನ್ನು ಅಪಾರವಾದ ಹಸಿವು ಕಾಡುತ್ತದೆ ಎಂದು ಹೇಳಿರುತ್ತಾರೆ. ಆ ಕಾರಣದಿಂದಾಗಿ ಸಾಮಾನ್ಯವಾಗಿ ಕುಂಭಕರ್ಣನು 6 ತಿಂಗಳು ಮಲಗುತ್ತಿರುತ್ತಾನೆ. ಬಹುಶಃ ಆತ ಹಾಗೆ ಮಲಗುವುದನ್ನು ನೋಡಿ ಕೋಪಗ್ರಸ್ತನಾಗಿರುವಂತಹ ರಾವಣನು ಈಗ ಹತಾಶನೂ ಆಗಿರುವುದರಿಂದ 7, 8, 10 ತಿಂಗಳು ಮಲಗಿಯೇ ಇರುತ್ತಾನೆಂದು ಆತನ ಮೇಲೆ ಕೋಪಗೊಳ್ಳುತ್ತಿದ್ದಾನೆ. ತಂತು ಬೋಧಯತ ಕ್ಷಿಪ್ರಂ ಕುಂಭಕರ್ಣಂ ಮಹಾಬಲಂ ಸಹಿ ಸಂಖ್ಯೆ ಮಹಾಬಾಹು ಪ್ರಕುಧಂ ಸರ್ಪರಕ್ಷಸಾಂ ವಾನರಾನ್ ರಾಜಪುತ್ರೌ ಚ ಕ್ಷಿಪ್ರಮೇವ ಹನಿಷ್ಯತಿ. ಆದ್ದರಿಂದ ನೀವು ಮಹಾಬಲಿ ಕುಂಭಕರ್ಣನನ್ನು ಬೇಗನೆ ಎಬ್ಬಿಸಿರಿ. ಮಹಾಬಾಹು ಕುಂಭಕರ್ಣನು ಎಲ್ಲ ರಾಕ್ಷಸರಲ್ಲಿ ಶ್ರೇಷ್ಠನಾಗಿದ್ದಾನೆ. ಅವನು ಯುದ್ಧದಲ್ಲಿ ವಾನರರನ್ನು ಮತ್ತು ರಾಜಕುಮಾರರನ್ನು ಶೀಘ್ರವಾಗಿ ಕೊಲ್ಲುವನು. ಏಷ ಕೇತು ಪರಂ ಸಂಖ್ಯೆ ಮುಖ್ಯೋ ವೈ ಸರ್ವರಕ್ಷಸಾಂ ಕುಂಭಕರ್ಣ ಸದಾ ಶೇತೆ ಮೂಢೋ ನಾಮ್ಯ ಸುಖೇ ರತಃ. ಸಮಸ್ತ ರಾಕ್ಷಸರಲ್ಲಿ ಪ್ರಧಾನನಾದ ಈ ಕುಂಭಕರ್ಣನು ರಣರಂಗದಲ್ಲಿ ನಮಗಾಗಿ ಸರ್ವೋತ್ತಮ ವಿಜಯವನ್ನು ಗಳಿಸುವವನಾಗಿದ್ದಾನೆ. ಆದರೆ ಆ ಮೂರ್ಖನು ಗ್ರಾಮ್ಯ ಸುಖದಲ್ಲಿ ಆಸಕ್ತನಾಗಿ ಸದಾ ಮಲಗಿಯೇ ಇರುವುದು ಖೇದದ ಮಾತಾಗಿದೆ. ರಾಮೇಣಾಭಿನಿರಸ್ತಸ್ಯ ಸಂಗ್ರಾಮೇಸ್ಮಿನ್ ಸುದಾರುಣೇ ಭವಿಷ್ಯತಿ ನ ಮೇ ಶೋಕಃ ಕುಂಭಕರ್ಣೇ ವಿಬೋಧಿತೆ. ಕುಂಭಕರ್ಣನನ್ನು ಎಚ್ಚರಿಸಿದರೆ ಆ ಭಯಂಕರ ಸಂಗ್ರಾಮದಲ್ಲಿ ರಾಮನಿಂದ ಪರಾಜಿತನಾದ ಶೋಕ ಆಗಲಾರದು. ಕಿಂ ಕರಿಷ್ಯಾಮ್ಯಹಂ ತೇನ ಶಕ್ರತುಲ್ಯ ಬಲೇನ ಹಿ ಈದೃಶೇ ವ್ಯಸನೆ ಘೋರೆ ಯೋ ನ ಸಾಹ್ಯಾಯಲ ಕಲ್ಪತೆ. ಈ ಘೋರ ಸಂಕಟ ಸಮಯದಲ್ಲಿಯೂ ಕುಂಭಕರ್ಣನು ನನಗೆ ಸಹಾಯ ಮಾಡಲು ಅಸಮರ್ಥನಾದರೆ, ಇಂದ್ರ ತುಲ್ಯ ಬಲಶಾಲಿಯಾಗಿದ್ದರೂ ಅವನಿಂದ ನನಗೇನು ಪ್ರಯೋಜನ? ಅವನನ್ನು ಇಟ್ಟುಕೊಂಡು ಏನು ಮಾಡಲಿ? ಏತು ತದ್ವಚನಂ ಶ್ರುತ್ವಾ ರಾಕ್ಷಸೇಂದ್ರಸ್ಯ ರಾಕ್ಷಸಾಃ ಜಗ್ಮುಃ ಪರಮ ಸಂಭ್ರಾಂತಾ ಕುಂಭಕರ್ಣ ನಿವೇಶನಂ. ರಾಕ್ಷಸರಾಜ ರಾವಣನ ಆ ಮಾತನ್ನು ಕೇಳಿ ಸಮಸ್ತ ರಾಕ್ಷಸರು ಗಾಬರಿಗೊಂಡು ಕುಂಭಕರ್ಣನ ಮನೆಗೆ ಹೋದರು. ಏ ರಾವಣ ಸಮಾದಿಷ್ಟ ಮಾಂಸ ಶೋಣಿತ ಭೋಜನಾಃ ಗಂಧಮಾಲ್ಯಂ ಸ ಮದ್ಮಹದ್ಭಕ್ಷ್ಯಮಾದಾ ಸಹಸಾಯಯುಃ. ರಕ್ತ ಮಾಂಸದ ಭೋಜನ ಮಾಡುವ ಆ ರಾಕ್ಷಸರು ರಾವಣನ ಅಪ್ಪಣೆಯಂತೆ ಗಂಧ, ಮಾಲ್ಯ ಮತ್ತು ಹೆಚ್ಚಾದ ಖಾದ್ಯ ಪಾನೀಯ ಸಾಮಗ್ರಿಗಳನ್ನೆತ್ತಿಕೊಂಡು ಕೂಡಲೇ ಕುಂಭಕರ್ಣನ ಬಳಿಗೆ ಹೋದರು. ತಾಂ ಪ್ರವಿಶ್ಯ ಮಹಾದ್ವಾರಾಂ ಸರ್ವತೋ ಯೋಜನಾಯತಾಂ ಕುಂಭಕರ್ಣ ಗುಹಾಂ ರಮ್ಯಾಂ ಪುಷ್ಪಗಂಧ ಪ್ರವಾಹಿನಿ ಕುಂಭಕರ್ಣಸ್ಯ ನಿಶ್ಚಾಸಾದವಧೂತಾ ಮಹಾಬಲಾಃ ಪ್ರತಿಸ್ತಮಾನಾ ಪುತ್ರೇಣ
ಪ್ರವಿವಿಶರ್ಗುಹಾಂ. ಕುಂಭಕರ್ಣನು ಒಂದು ಸುಂದರವಾದ ಗುಹೆಯಲ್ಲಿ ಇರುತ್ತಿದ್ದನು. ಅದರಲ್ಲಿ ಹೂವುಗಳ ಪರಿಮಳ ಪಸರಿಸಿತ್ತು. ಅದು 1 ಯೋಜನ ಉದ್ದ ಅಗಲವಿದ್ದು ಬಾಗಿಲು ಬಹಳ ದೊಡ್ಡದಾಗಿತ್ತು. ಅದರಲ್ಲಿ ಪ್ರವೇಶಿಸುತ್ತಲೇ ಮಹಾಬಲಿ ರಾಕ್ಷಸರು ಕುಂಭಕರ್ಣನು ಬಿಟ್ಟ ಉಸಿರಿನಿಂದ ಹಿಂದಕ್ಕೆ ತಳ್ಳಲ್ಪಟ್ಟರು. ಮತ್ತೆ ಕಷ್ಟದಿಂದ ಪೂರ್ಣ ಪ್ರಯತ್ನಪೂರ್ವಕ ಆ ಗುಹೆಯೊಳಗೆ ಹೋಗ್ತರು. ತಾಂ ಪ್ರವೇಶ್ಯ ಗುಹಾಂ ರಮ್ಯಾಂ ರತ್ನಕಾಂಚನ ಕುಟ್ಟಿಮಾಂ ದದೃಶರ್ನೈರತರ್ಭೈರತವ್ಯಾಘ್ರ ಶಯನಂ ಭೀಮದರ್ಶನಂ. ಆ ಗುಹೆಯ ನೆಲಕ್ಕೆ ರತ್ನಗಳನ್ನು ಸುವರ್ಣವನ್ನು ಹಾಸಿದ್ದರು. ಅದರಿಂದ ಅದರ ರಮಣೀಯತೆ ಹೆಚ್ಚಾಗಿತ್ತು. ಅದರೊಳಗೆ ಪ್ರವೇಶಿಸಿ ಆ ರಾಕ್ಷಸ ಶ್ರೇಷ್ಠರು ಕುಂಭಕರ್ಣನು ಮಲಗಿರುವುದನ್ನು ನೋಡಿದರು. ಕೇತು ತಂ ವಿಕೃತಂ ಸುಪ್ತಂ ವಿಕೀರ್ಣಮಿವ ಪರ್ವತಂ ಕುಂಭಕರ್ಣಂ ಮಹಾನಿದ್ರಂ ಸಮೇತ ಪ್ರತ್ಯಬೋಧಯನ್. ಮಹಾನಿದ್ರೆಯಲ್ಲಿ ಮುಳುಗಿದ ಕುಂಭಕರ್ಣನು ಹರಡಿದ ಪರ್ವತದಂತೆ ವಿಕೃತಾವಸ್ಥೆಯಲ್ಲಿ ಮಲಗಿ ಗೊರಕೆ ಹೊಡೆಯುತ್ತಿದ್ದನು. ಆ ರಾಕ್ಷಸರೆಲ್ಲ ಒಂದಾಗಿ ಅವನನ್ನು ಎಚ್ಚರಿಸಲು ಪ್ರಯತ್ನಿಸತೊಡಗಿದರು. ಊರ್ಧ್ವಲೋಮಾಂಚಿತತನುಂ ಶ್ವಸಂತಮಿವ ಪನ್ನಗಂ ಭ್ರಾಮಯಂತಂ ವಿನಿಶ್ವಾಸ್ಯೈ ಶಯಾನಂ ಭೀಮ ವಿಕ್ರಮಂ. ಅವನ ಶರೀರದ ರೋಮಗಳೆಲ್ಲ ನಿಮಿರಿ ನಿಂತಿದ್ದವು. ಸರ್ಪದಂತೆ ಉಸಿರಾಡುತ್ತಾ ಆ ಗಾಳಿಯಿಂದ ಬಳಿಯಲ್ಲಿದ್ದ ಜನರನ್ನು ಅಲ್ಲಿಂದಿಲ್ಲಿಗೆ ಸುತ್ತಾಡಿಸುತ್ತಿದ್ದನು. ಅಲ್ಲಿ ಮಲಗಿದ್ದ ಆ ಭಯಾನಕ ರಾಕ್ಷಸನು ಬಲ ವಿಕ್ರಮ ಸಂಪನ್ನನಾಗಿದ್ದನು. ಭೀಮನಾಸಾಪುಟಂ ತಂ ತು ಪಾತಾಲ ವಿಪುಲಾನನಂ ಶಯನೇನ್ಯಸ್ತ ಸರ್ವಾಂಗಂ ಮೇಧೋ ರುಧಿರಗಂಧಿನಂ. ಅವನ ಮೂಗಿನ ಹೊಳ್ಳೆಗಳು ಭಾರಿ ಭಯಂಕರವಾಗಿದ್ದವು. ಬಾಯಿ ಪಾತಾಳದಂತೆ ವಿಶಾಲವಾಗಿತ್ತು. ಶಯ್ಯೆಯಲ್ಲಿ ಮಲಗಿದ್ದ ಅವನ ದೇಹದಿಂದ ರಕ್ತ ಮತ್ತು ಮೇಧಸ್ಸಿನ ವಾಸನೆ ಹೊರಸೂಸುತ್ತಿತ್ತು. ಕಾಂಚನಾಂಗದ ನದ್ದಾಂಗಂ ಕಿರೀಟೇನಾರ್ಕವರ್ಚಸಂ ದದೃಶರ್ನೈರತವ್ಯಾಘ್ರಂ ಕುಂಭಕರ್ಣಮರಿಂದಮಂ. ಭುಜಗಳಲ್ಲಿ ತೋಳ್ಬಂದಿಗಳು ಶೋಭಿಸುತ್ತಿದ್ದವು. ತಲೆಯಲ್ಲಿ ತೇಜಸ್ವಿ ಕಿರೀಟ ಧರಿಸಿದ್ದರಿಂದ ಅವನು ಸೂರ್ಯನಂತೆ ಪ್ರಕಾಶ ಪುಂಜನಾಗಿ ಕಾಣುತ್ತಿದ್ದನು. ಹೀಗೆ ರಾಕ್ಷಸ ಶ್ರೇಷ್ಠರು ಶತ್ರುದಮನ ಕುಂಭಕರ್ಣನನ್ನು ನೋಡಿದರು. ತತಶ್ಚಕ್ರರ್ಮಹಾತ್ಮಾನಃ ಕುಂಭಕರ್ಣಸ್ಯ ಚಾಗ್ರತಃ ಭೂತಾನಾಂ ಮೇರು ಸಂಕಾಶಂ ರಾಶಿಂ ಪರಮತರ್ಪಣಂ. ಬಳಿಕ ಆ ಮಹಾಕಾಯ ನಿಶಾಚರರು ಕುಂಭಕರ್ಣನಿಗೆ ಅತ್ಯಂತ ತೃಪ್ತಿಪಡಿಸುವ ಪ್ರಾಣಿಗಳನ್ನು ಮೇರು ಪರ್ವತದಂತೆ ಅವನ ಮುಂದೆ ರಾಶಿ ಹಾಕಿದರು. ಮೃಗಾಣಾಂ ಮಹಿಷಾಣಾಂಚ ವರಾಹಾಣಾಂ ಚ ಸಂಚಯಾನ್ ಚಕ್ರರ್ನೈಋತ ಶಾರ್ದೂಲ ರಾಶಿಮನ್ನಸ್ಯ ಚಾದ್ಭುತಂ. ಆ ಶ್ರೇಷ್ಠ ರಾಕ್ಷಸರು ಅಲ್ಲಿ ಜಿಂಕೆ, ಕೋಣ, ಹಂದಿಗಳ ಸಮೂಹಗಳನ್ನೇ ತಂದು ಬಿಟ್ಟಿದ್ದರು. ಹಾಗೂ ಅನ್ನವನ್ನು ಕೂಡ ಅದ್ಭುತ ರಾಶಿಯನ್ನು ಸಿದ್ಧಪಡಿಸಿದರು. ತತಃ ಶೋಣಿತ ಕುಂಭಾಂಶ್ಚ ಮಾಂಸಾನಿ ವಿವಿಧಾನಿ ಚ ಪುರಸ್ತಾತ್ ಕುಂಭಕರ್ಣಸ್ಯ ಚಕ್ರಸ್ತ್ರಿದಶ ಶತಸ್ರವಃ. ಇಷ್ಟೇ ಅಲ್ಲದೆ ದೇವದ್ರೋಹಿಗಳು ಕುಂಭಕರ್ಣನ ಮುಂದೆ ರಕ್ತದಿಂದ ತುಂಬಿದ ಬಹಳಷ್ಟು ಗಡಿಗೆಗಳು ಹಾಗೂ ನಾನಾ ವಿಧದ ಮಾಂಸವನ್ನು ಇರಿಸಿದರು. ಲಿಲಿಪುಶ್ಚ ಪರಾರ್ಧೇನ ಚಂದನೇನ ಪರಂತಪಂ ದಿವ್ಯೈರಾಶ್ವಾಸಯಾಮಾಸ ದಿವ್ಯೈರಾಶ್ವಾಸಯಾಮಾಸುರ್ಮಾಲೈರ್ಗಂಧೈಶ್ಚ ಗಂಧಿಭಿಃ ಋಧೂಪಗಂಧಾಶ್ಚ ಸಸೃಜಸ್ತುಷ್ಟವಶ್ಚ ಪರಂತಪಂ ಜಲದಾಯಿವ ಚಾನೇ ದುರ್ಯಾತು ಧಾನಾಸ್ತತಸ್ತತಃ. ಬಳಿಕ ಅವರು ಶತ್ರು ಸಂತಾಪಿ ಕುಂಭಕರ್ಣನ ಶರೀರದಲ್ಲಿ ಅಮೂಲ್ಯ ಚಂದನವನ್ನು ಲೇಪಿಸಿದರು. ದಿವ್ಯ ಸುಗಂಧಿತ ಪುಷ್ಪ ಚಂದನವನ್ನು ಮೂಗಿಗೆ ತಿರುಕಿದರು. ಧೂಪದ ಹೊಗೆ ಹಾಕಿದರು. ಆ ಶತ್ರುದಮನ ವೀರನನ್ನು ಸ್ತುತಿಸಿ ಸುತ್ತಲೂ ನಿಂತು ಮೇಘ ಗಂಭೀರ ಧ್ವನಿಯಿಂದ ಸಿಂಹ ಗರ್ಜನೆ ಮಾಡತೊಡಗಿದರು. ಶಂಖಾಶ್ಚ ಪೂರಯಾಮಾಸ ಶಶಾಂಕ ಸದೃಶ ಪ್ರಭಾಂ ತುಮುಲಂ ಯುಗ ಪಶ್ಚಾಪಿ ವಿನೇದುಶ್ಚಾಪ್ಯಮರ್ಷಿತಾಃ. ಆಗಲೂ ಕುಂಭಕರ್ಣನು ಎಚ್ಚರಗೊಳ್ಳದಿರಲು
ಅಸಹನೆಯಿಂದ ರಾಕ್ಷಸರು ಚಂದ್ರನಂತಿದ್ದ ಬಿಳಿಯ ಶಂಖಗಳನ್ನು ಊದಿದರು. ಹಾಗೂ ಎಲ್ಲರೂ ಒಟ್ಟಾಗಿ ತುಮುಲವಾಗಿ ಜೋರಾಗಿ ಬೊಬ್ಬಿಟ್ಟರು. ನೇದುರಾಸ್ಫೋಟಯಾಮಾಸಶ್ಚಿಕ್ಷಿಪುಸ್ತೆ ನಿಶಾಚರಾಃ ಕುಂಭಕರ್ಣ ವಿಬೋಧಾರ್ಥಂ ಚಕ್ರಸ್ತೆ ವಿಪುಲಂ ಸ್ವರಂ. ಆ ನಿಶಾಚರರು ಸಿಂಹನಾದ ಮಾಡುತ್ತಾ ಚಪ್ಪಾಳೆ ತಟ್ಟಿ ಕುಂಭಕರ್ಣನ ಅವಯವಗಳನ್ನು ಚುಚ್ಚತೊಡಗಿದರು. ಕುಂಭಕರ್ಣನನ್ನು ಎಬ್ಬಿಸಲು ಗಟ್ಟಿಯಾದ ಗಂಭೀರ ಧ್ವನಿ ಮಾಡಿದರು. ಸಶಂಕಭೇರಿ ಪಣವ ಪ್ರಣಾದಂ ಸಾಸ್ಫೋಟಿತ ಕ್ಷೇಲಿತ ಸಿಂಹನಾದಂ ಸಿದ್ಧಿಶೋದ್ರವಂತಸ್ತ್ರಿದಿವಂ ಕಿರಂತ ಶ್ರತ್ವಾ ವಿಹಂಗ ಸಹಸಾ ನಿಪೇತುಃ. ಶಂಖ ಬೇರಿ ಪಣವ ಬಾರಿಸಿದರು. ಚಪ್ಪಾಳೆಯ ಸಿಂಹನಾದದ ಶಬ್ದ ಎಲ್ಲೆಡೆ ಪ್ರತಿಧ್ವನಿಸಿತು. ಆ ತುಮುಲ ನಾದವನ್ನು ಕೇಳಿ ಪಕ್ಷಿಗಳು ದಿಕ್ಕಾಪಾಲಾಗಿ ಓಡುತ್ತಾ ಆಕಾಶದಲ್ಲಿ ಹಾರತೊಡಗಿದವು. ಹಾರಿ ಹಾರಿ ಅವು ನೆಲಕ್ಕೆ ಬಿದ್ದು ಬಿಡುತ್ತಿದ್ದವು. ಯದಾ ಭೃಶಂ ತೈರ್ನಿನದೈರ್ಮಹಾತ್ಮ ನ ಕುಂಭಕರ್ಣೋ ಬುಬುಧೆ ಪ್ರಸುಪ್ತಃ ತಥೋ ಭುಷುಂಡೀರ್ಮುಸಲಾನಿ ಸರ್ವೇ ರಕ್ಷೋಗಣಾಸ್ತೆ ಜಗೃಹುರ್ಗದಾಶ್ಚ. ಆ ಮಹಾ ಕೋಲಾಹಲದಿಂದಲೂ ಮಲಗಿದ್ದ ವಿಶಾಲಕಾಯ ಕುಂಭಕರ್ಣನು ಎಚ್ಚರಗೊಳ್ಳದಿದ್ದಾಗ ಆ ಸಮಸ್ತ ರಾಕ್ಷಸರು ಕೈಗಳಲ್ಲಿ ಭುಷುಂಡಿ ವನಕೆ ಗದೆಗಳನ್ನು ಎತ್ತಿಕೊಂಡರು. ತಂ ಶೈಲಶೃಂಗೈರ್ಮುಸಲೈರ್ಗದಾಭಿರ್ವಕ್ಷಸ್ಥಲೆ ಮುದ್ಗರ ಮುಷ್ಟಿಭಿಶ್ಚ ಸುಖ ಪ್ರಸುಪ್ತಂ ಭುವಿ ಕುಂಭಕರ್ಣಂ ರಕ್ಷಾಂಸ್ಯುದಗ್ರಾಣಿ ತದಾ ನಿಜಗ್ನುಃ. ಕುಂಭಕರ್ಣನು ನೆಲದಲ್ಲಿ ಸುಖವಾಗಿ ಮಲಗಿದ್ದನು. ಅದೇ ಸ್ಥಿತಿಯಲ್ಲಿ ಆ ಪ್ರಚಂಡ ರಾಕ್ಷಸರು ಆಗ ಎದೆಯ ಮೇಲೆ ಪರ್ವತ ಶಿಖರಗಳಿಂದ ವನಕೆಗಳಿಂದ ಮುದ್ಗರ ಮುಷ್ಟಿಗಳಿಂದ ಹೊಡೆಯಲು ಪ್ರಾರಂಭಿಸಿದರು. ತಸ್ಯ 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 ನಿಶ್ವಾಸವಾತೇನ ಕುಂಭಕರ್ಣಸ್ಯ ರಾಕ್ಷಸಾಃ ಕುಂಭಕರ್ಣಸ್ಯ ಸ್ಥಾತುಂ ಶೇಕುರ್ನ ಜಾಗ್ರತಃ. ಆದರೆ ರಾಕ್ಷಸ ಕುಂಭಕರ್ಣನ ಉಸಿರಾಟದಿಂದಾಗಿ ಆ ನಿಶಾಚರರೆಲ್ಲ ಅವನ ಮುಂದೆ ನಿಲ್ಲದಾದರು. ತತಃ ಪರಿಹಿತಾಗಾಢಂ ರಾಕ್ಷಸಾ ಭೀಮ ವಿಕ್ರಮಾಃ ಮೃದಂಗಪಣವಾನ್ ಭೇರಿ ಶಂಖ ಕುಂಭಗಣಾಂಸ್ತದಾ ದಶ ರಾಕ್ಷಸ ಸಾಹಸ್ರ ಯುಗಪತ್ಪರ್ಯವಾದಯತ್ ನೀಲಾಂಜನ ಚಯಾಕಾರಂ ತೇತು ತಂ ಪ್ರತ್ಯಬೋಧಯನ್. ಅನಂತರ ಭಯಾನಕ ಪರಾಕ್ರಮಿ 10,000 ರಾಕ್ಷಸರು ವಸ್ತುಗಳನ್ನು ಬಿಗಿಯಾಗಿ ಕಟ್ಟಿಕೊಂಡು ಕುಂಭಕರ್ಣನ ಸುತ್ತಲೂ ಬಂದು ನಿಂತರು. ಕಪ್ಪಾದ ಗಿದ್ದಿಲಿನ ರಾಶಿಯಂತೆ ಬಿದ್ದುಕೊಂಡಿದ್ದ ನಿಶಾಚರನನ್ನು ಎಬ್ಬಿಸಲು ಪ್ರಯತ್ನಿಸಿದರು. ಅವರೆಲ್ಲರೂ ಒಟ್ಟಿಗೆ ಮೃದಂಗ ಪಣವ ಭೇರಿ ಶಂಖ ಕುಂಭವಾದ್ಯವನ್ನು ನುಡಿಸಲು ತೊಡಗಿದರು. ಅಭಿಘ್ನಂತೋ ನದಂತಶ್ಚ ನಚ ಸಂಬುಬುಧೇ ತದಾ ಯದಾ ಚೈನಂ ನ ಶೇಕುಸ್ತೆ ಪ್ರತಿಬೋಧಯಿತುಂ ತದಾ ತಥೋ ಗುರುತರಂ ಯತ್ತಂ ಸಾರುಣಂ ಸಮುಪಾಕ್ರಮನ್. ಹೀಗೆ ಆ ರಾಕ್ಷಸರು ವಾದ್ಯಗಳನ್ನು ಬಾರಿಸುತ್ತಾ ಗರ್ಜಿಸುತ್ತಿರುವಾಗಲೂ ಕುಂಭಕರ್ಣನು ನಿದ್ದೆಯಿಂದ ಎಚ್ಚರಗೊಳ್ಳದಿರಲು ಅವನನ್ನು ಎಚ್ಚರಿಸಲಾರದೆ ಅವರು ಮೊದಲಿಗಿಂತಲೂ ಹೆಚ್ಚಾದ ಪ್ರಯತ್ನವನ್ನು ಪ್ರಾರಂಭಿಸಿದರು. ಅಶ್ವಾನುಷ್ಠಾಂತರಾನ್ನಾಗಾನ್ ಜಗ್ನುರ್ದಂಡಕಶಾಂಕುಶೈಃ ಭೇರಿಶಂಕ ಮೃದಂಗಾಶ್ಚ ಸರ್ವಪ್ರಾಣೈರವಾದಯನ್ ನಿಜಗ್ನುಶ್ಚಾಸ್ಯ ಗಾತ್ರಾಣಿ ಮಹಾಕಾಷ್ಟಕಟಂಕರೈಃ ಮುದ್ಗರೈ ಮುಸಲೈಸ್ತಾಪಿ ಸರ್ವಪ್ರಾಣಸಮುದ್ಯತೈಃ ತೇನ ನಾದೇನ ಮಹತಾ ಲಂಕಾ ಸರ್ವಾ ಪ್ರಪೂರಿತಾ ಸಪರ್ವತವನಾ ಸರ್ವಾ ಸೋಪಿ ನೈವ ಪ್ರಬುಧ್ಯತೆ. ಕುದುರೆಗಳನ್ನು, ಒಂಟೆಗಳನ್ನು, ಕತ್ತೆಗಳನ್ನು, ಆನೆಗಳನ್ನು ಮುಳ್ಳಿನ ದೊಣ್ಣೆಗಳಿಂದ ಅಂಕುಶದಿಂದ ಹೊಡೆದು ಕುಂಭಕರ್ಣನ ದೇಹದ ಮೇಲೆ ಹತ್ತಿಸಿದರು. ಶಕ್ತಿ ಮೀರಿ ಭೇರಿ ಮೃದಂಗ ಶಂಖಗಳನ್ನು ನುಡಿಸಿದರು. ಹಾಗೆಯೇ ಕಷ್ಟಪಟ್ಟು ದೊಡ್ಡ ದೊಡ್ಡ ಮುಳ್ಳಿನ ಕೋಲುಗಳಿಂದ ಮುದ್ಗರಗಳಿಂದ ವನಕೆಗಳಿಂದ ಅವನನ್ನು ಪ್ರಹರಿಸತೊಡಗಿದರು. ಆ ಮಹಾ ಕೋಲಾಹಲದಿಂದ ಪರ್ವತ ವನಗಳ ಸಹಿತ ಇಡೀ ಲಂಕೆಯು ಪ್ರತಿಧ್ವನಿಸಿತು. ಆದರೂ ಕುಂಭಕರ್ಣನು ಎಚ್ಚರಗೊಳ್ಳಲಿಲ್ಲ. ತಥೋ ಭೇರಿ ಸಹಸ್ರಂತು ಯುಗಪತ್ಸಮಹನ್ಯತ
ಮೃಷ್ಟಕಾಂಚನ ಕೋಣಾನಾಮಸಕ್ತಾನಾಂ ಸಮಂತತಃ. ಅನಂತರ ಸುತ್ತಲೂ ಸುಂದರವಾದ ಸುವರ್ಣಮಯ ಕೋಲುಗಳಿಂದ 1,000 ಭೇರಿಗಳನ್ನು ಏಕಕಾಲದಲ್ಲಿ ಬಾರಿಸಿದರು. ಏವಮಪ್ಯತಿ ನಿದ್ರಸ್ತು ಯದಾ ನೈವ ಪ್ರಬುಧ್ಯತೆ ಶಾಪಸ್ಯ ವಶಮಾಪನ್ನಸ್ತತಃ ಕ್ರುದ್ಧಾ ನಿಶಾಚರಾಃ. ಇಷ್ಟಾದರೂ ಶಾಪಗ್ರಸ್ತನಾದ ಅವನು ಅತಿ ನಿದ್ರಿತವಾದ ನಿಶಾಚರನು ಏಳಲಿಲ್ಲ. ಇದರಿಂದ ಅಲ್ಲಿಗೆ ಬಂದಿರುವ ಎಲ್ಲ ರಾಕ್ಷಸರಿಗೂ ಬಹಳ ಕ್ರೋಧ ಬಂತು. ತತಃ ಕೋಪ ಸಮಾವಿಷ್ಟ ಸರ್ವೇ ಭೀಮ ಪರಾಕ್ರಮಾಃ ಭದ್ರಕ್ಷೋಭೋಧಯಿಷ್ಯಂತಶ್ಚಕ್ರುರನ್ಯೇ ಪರಾಕ್ರಮಂ. ರೋಷಗೊಂಡ ಭಯಾನಕ ನಿಶಾಚರರೆಲ್ಲರೂ ಆ ರಾಕ್ಷಸನನ್ನು ಎಚ್ಚರಿಸಲು ಪುನಃ ಪರಾಕ್ರಮವನ್ನು ಪ್ರಕಟಿಸಿದರು. ಅನ್ಯೇ ಭೇರಿಃ ಸಮಾಜಗ್ನುರನ್ಯೇ ಚಕ್ರುರ್ಮಹಾಸ್ವನಂ ಕೇಶಾನನ್ಯೇ ಪ್ರಲುಲುಪುಃ ಕರ್ಣಾವನ್ಯೇ ದಶಂತಿ ಚ. ಕೆಲವರು ಭೇರಿಗಳನ್ನು ಬಾರಿಸಿದರೆ, ಕೆಲವರು ಮಹಾ ಕೋಲಾಹಲವನ್ನು ಎಬ್ಬಿಸಿದರು, ಕೆಲವರು ಕುಂಭಕರ್ಣನ ತಲೆಯ ಕೂದಲನ್ನು ಕಿತ್ತರು, ಕೆಲವರು ಹಲ್ಲುಗಳಿಂದ ಕಿವಿಗಳನ್ನು ಕಚ್ಚುತ್ತಿದ್ದರು. ಉದಕುಂಭಶತಾನ್ಯನ್ಯೇ ಸಮಸಿಂಚಂತ ಕರ್ಣಯೋಃ ನ ಕುಂಭಕರ್ಣಃ ಪಸ್ಪಂದೆ ಮಹಾನಿದ್ರಾವಶಂ ಗತಃ. ಬೇರೆ ರಾಕ್ಷಸರು 2 ಕಿವಿಗಳಲ್ಲಿ 100 ಗಡಿಗೆ ನೀರು ಸುರಿದರು. ಮಹಾನಿದ್ರೆಗೆ ವಶನಾದ ಆ ಕುಂಭಕರ್ಣನು ಕೊಂಚವೂ ಕದಲಲಿಲ್ಲ. ಅನ್ಯೇ ಚ ಬಲಿನಸ್ತಸ್ಯ ಕೂಟಮುದ್ಗರಪಾಣಯಃ ಮೂರ್ಧ್ನಿ ವಕ್ಷಸಿ ಗಾತ್ರೇಷು ಪಾತಯಾನ್ ಕೂಟಮುದ್ಗರಾ. ಇತರ ಬಲಿಷ್ಠ ರಾಕ್ಷಸರು ಮುಳ್ಳಿನ ಮುದ್ಗರಗಳನ್ನು ಕೈಯಲ್ಲೆತ್ತಿಕೊಂಡು ಅವನ ತಲೆಗೆ, ಎದೆಗೆ ಹಾಗೂ ಇತರ ಅಂಗಾಂಗಗಳಿಗೆ ಹೊಡೆಯತೊಡಗಿದರು. ರಜ್ಜುಬಂಧನ ಬದ್ಧಾಭಿ ಶತಘ್ನಿಭಿಶ್ಚ ಸರ್ವತಃ ವಧ್ಯಮಾನೋ ಮಹಾಕಾಯೋ ನಪಾಬುಧ್ಯತ ರಾಕ್ಷಸಃ. ಅನಂತರ ಹಗ್ಗಗಳಿಂದ ಕಟ್ಟಿದ ಶತಘ್ನಿಗಳಿಂದ ಸುತ್ತಲೂ ಅವನನ್ನು ಪ್ರಹರಿಸತೊಡಗಿದರು. ಹೀಗಾದರೂ ಆ ಮಹಾಕಾಯ ರಾಕ್ಷಸನ ನಿದ್ದೆ ಹರಿದಿಲ್ಲ. ವಾರಣಾನಾಂ ಸಹಸ್ರಂಚ ಶರೀರೇಸ್ಯ ಪ್ರಧಾವಿತಂ ಕುಂಭಕರ್ಣಸ್ತದಾ ಬುದ್ಧ್ಯಾ ಸ್ಪರ್ಶಂ ಪರಮಬುದ್ಧತ. ಅನಂತರ ಅವನ ಶರೀರದ ಮೇಲೆ 1000 ಆನೆಗಳನ್ನು ಓಡಿಸಿದರು. ಆಗ ಅವನಿಗೆ ಏನೋ ತಗಲಿದಂತಾಗಿ ಎಚ್ಚರಗೊಂಡನು. ಸಪಾತ್ಯಮಾನೈರ್ಗಿರಿಶೃಂಗವೃಕ್ಷೈರಚಿಂತಯಂಸ್ತಾನ್ ವಿಪುಲಾನ್ ಪ್ರಹಾರಾನ್ ನಿದ್ರಾಕ್ಷಯಾತ್ ಕೃದ್ಭಯಪೀಡಿತಶ್ಚ ವಿಜೃಂಭಮಾಣ ಸಹಸೋತ್ಪತಾತ. ಅವನ ಮೇಲೆ ಪರ್ವತ ಶಿಖರ ಮತ್ತು ವೃಕ್ಷಗಳನ್ನು ಬೀಳಿಸುತ್ತಿದ್ದರು. ಅವನು ಆ ಭಾರೀ ಪ್ರಹಾರಗಳನ್ನು ಎಣಿಸಿರಲಿಲ್ಲ. ಆನೆಗಳ ಸ್ಪರ್ಶವಾದಾಗ ಅವನ ನಿದ್ದೆ ಹರಿದಾಗ ಅವನು ಹಸಿವಿನಿಂದ ಪೀಡಿತನಾಗಿ ಆಕಳಿಸುತ್ತಾ ಕೂಡಲೇ ಮೇಲೆದ್ದು ಕುಳಿತನು. ಸನಾಗಭೋಗಾಚಲ ಶೃಂಗ ಕಲ್ಪೌ ವಿಕ್ಷಿಪ್ಯ ಬಾಹು ಜಿತ ವಜ್ರಸಾರೋ ವಿವೃತ್ಯ ವಕ್ತ್ರಂ ವಡವಾ ಮುಖಾಭಂ ನಿಶಾಚರೋಸೌ ವಿಕೃತಂ ಜೃಂಭೆ. ಅವನ 2 ಭುಜಗಳು ಮಹಾನಾಗಗಳಂತೆ ಪರ್ವತ ಶಿಖರದಂತೆ ಕಂಡುಬರುತ್ತಿದ್ದವು. ವಜ್ರಾಯುಧವನ್ನು ಗೆದ್ದಿದ್ದ ಅವನು 2 ತೋಳುಗಳನ್ನು ಚಾಚಿ ಬಾಯಿ ತೆರೆದು ಆಕಳಿಸತೊಡಗಿದಾಗ ಅವನ ಮುಖವು ವಡವಾಗ್ನಿಯಂತೆ ವಿಕರಾಳವಾಗಿ ಕಾಣುತ್ತಿತ್ತು. ತಸ್ಯ ಜಾಜೃಂಭಮಾಣಸ್ಯ ವಕ್ತ್ರಂ ಪಾತಾಲ ಸನ್ನಿಭಂ ದದೃಶೇ ಮೇರು ಶೃಂಗಾಗ್ರೇ ದಿವಾಕರ ಇವೋದಿತಃ. ಆಕಳಿಸಿದಾಗ ಕುಂಭಕರ್ಣನ ಪಾತಾಳದಂತಹ ಮುಖ ಮೇರು ಪರ್ವತ ಶಿಖರದಲ್ಲಿ ಉದಗಿಸಿದ ಸೂರ್ಯನಂತೆ ಕಂಡುಬರುತ್ತಿತ್ತು. ಸಜೃಂಭಮಾಣೋ ತಿಬಲಃ ಪ್ರಬುದ್ಧಸ್ತು ನಿಶಾಚರಃ ನಿಶ್ವಾಸಸ್ಯ ಸಂಜಗ್ನೇ ಪರ್ವತಾದಿವ ಮಾರುತಃ. ಹೀಗೆ ಆಕಳಿಸುತ್ತಾ ಆ ಅತ್ಯಂತ ಬಲಶಾಲಿ ನಿಶಾಚರನು ಎಚ್ಚರವಾದಾಗ ಅವನ ಬಾಯಿಯಿಂದ ಹೊರಟ ಉಸಿರು ಪರ್ವತದಿಂದ ಹೊರಟ ಗಾಳಿಯಂತೆ ಅನಿಸುತ್ತಿತ್ತು. ರೂಪಮುತ್ತಿಷ್ಠತಸ್ತಸ್ಯ ಕುಂಭಕರ್ಣಸ್ಯ ತದ್ಭವೋ ಯುಗಾಂತೆ ಸರ್ವಭೂತಾನಿ ಕಾಲಸ್ಯೇವ ದಿಧಕ್ಷತಃ. ನಿದ್ದೆಯಿಂದ ಎದ್ದ ಕುಂಭಕರ್ಣನ ಆ ರೂಪವು ಪ್ರಳಯ ಕಾಲದಲ್ಲಿ ಸಮಸ್ತ ಪ್ರಾಣಿಗಳನ್ನು ಸಂಹರಿಸುವ ಕಾಲನಂತೆಗಿತ್ತು. ತಸ್ಯ ದೀಪ್ತಾಗ್ನಿ ಸದೃಶೇ ವಿದ್ಯುತ್ ಸದೃಶವರ್ಚಸಿ
ದದೃಶಾತೆ ಮಹಾನೇತ್ರೇ ದೀಪ್ತಾವಿವ ಮಹಾಗ್ರಹೋ. ಅವನ ಎರಡು ಕಣ್ಣುಗಳು ಉರಿಯುವ ಬೆಂಕಿ ಮತ್ತು ಸಿಡಿಲಿನಂತೆ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಅವು ಎರಡು ಗ್ರಹಗಳು ಪ್ರಕಾಶಿಸುತ್ತಿವೆಯೋ ಎಂಬಂತಿತ್ತು. ತತಸ್ತ್ವದರ್ಶಯನ್ ಸರ್ವಾನ್ ಭಕ್ಷ್ಯಾಂಶ್ಚ ವಿವಿಧಾನ್ ಬಹೂನ್ ವರಾಹಾನ್ ಮಹಿಷಾಂಶ್ಚೈವ ಬಭಕ್ಷಸ ಮಹಾಬಲಃ. ಅನಂತರ ರಾಕ್ಷಸರು ತಿಂದು ಕುಡಿಯುವ ವಸ್ತುಗಳನ್ನು ಎಲ್ಲಿ ಇರಿಸಿದ್ದರೋ ಅವೆಲ್ಲವನ್ನು ಕುಂಭಕರ್ಣನಿಗೆ ತೋರಿಸಿದರು. ಆ ಮಹಾಬಲಿ ರಾಕ್ಷಸನು ಕ್ಷಣಮಾತ್ರದಲ್ಲಿ ಕೋಣಗಳನ್ನು ಹಂದಿಗಳನ್ನು ನುಂಗಿಬಿಟ್ಟನು. ಅದದ್ ಬುಭುಕ್ಷಿತೋ ಮಾಂಸಂ ಶೋಣಿತಂ ತೃಷಿತೋ ಪಿಬತ ಮೇದಃ ಕುಂಭಾಂಶ್ಚ ಮದ್ಯಾಂಶ್ಚ ರಿಪುಸ್ತದ. ಅವನಿಗೆ ತುಂಬಾ ಹಸಿವಾಗಿತ್ತು. ಆದ್ದರಿಂದ ಹೊಟ್ಟೆ ತುಂಬಾ ಮಾಂಸ ತಿಂದು ಬಾಯಾರಿಕೆಗಾಗಿ ರಕ್ತವನ್ನು ಕುಡಿದನು. ಬಳಿಕ ಮೇಧಸ್ಸಿನಿಂದ ತುಂಬಿದ ಎಷ್ಟೋ ಮದ್ಯದ ಗಡಿಗೆಗಳನ್ನು ನುಂಗಿಬಿಟ್ಟನು. ತತಸ್ರಪ್ತಯಿತಿ ಜ್ಞಾತ್ವಾ ಸಮುತ್ಥೇತುರ್ನಿಶಾಚರಾಃ ಶಿರೋಭಿಶ್ಚ ಪ್ರಣಮ್ಯೈನಂ ಸರ್ವತಃ ಪರ್ಯವಾರಯನ್. ಅವನು ತೃಪ್ತನಾದನೆಂದು ತಿಳಿದ ರಾಕ್ಷಸರು ಕುಣಿಯುತ್ತಾ ಅವನ ಎದುರಿಗೆ ಬಂದು ತಲೆಬಾಗಿ ವಂದಿಸಿ ಅವನ ಸುತ್ತಲೂ ನಿಂತುಕೊಂಡರು. ನಿದ್ರಾ ವಿಶದ ನೇತ್ರಸ್ತು ಕಲುಷೀಕೃತರೋಚನಃ ಚಾರಯನ್ ಸರ್ವತೋ ದೃಷ್ಟಾಂತದರ್ಶ ನಿಶಾಚರಾನ್. ಆ ಸಮಯದಲ್ಲಿ ಅವನ ಕಣ್ಣುಗಳು ನಿದ್ದೆಯಿಂದಾಗಿ ಪ್ರಸನ್ನ ಮಲಿನವಾಗಿದ್ದವು. ಅವನು ಎಲ್ಲ ಕಡೆ ದೃಷ್ಟಿ ಬೀರಿ ಅಲ್ಲಿ ನಿಂತಿರುವ ನಿಶಾಚರರನ್ನು ನೋಡಿದನು. ಸರ್ವಾನ್ ಸಾಂತ್ವಯಾಮಾಸ ನೈರತರ್ಷಭಃ ಬೋಧನಾದ್ವಿಸ್ಮಿತಶ್ಚಾಪಿ ರಾಕ್ಷಸಾನಿದಮಬ್ರವೀತ್. ನಿಶಾಚರರಲ್ಲಿ ಶ್ರೇಷ್ಠನಾದ ಕುಂಭಕರ್ಣನು ಅವರೆಲ್ಲರನ್ನೂ ಸಾಂತ್ವನಪಡಿಸಿ ತನ್ನನ್ನು ಎಚ್ಚರಿಸಿದ ಕಾರಣವನ್ನು ವಿಸ್ಮಿತನಾಗಿ ಕೇಳಿದನು. ಕಿಮತ್ತಮಹಮಾದೃತ್ಯ ಭವದ್ಭಿಃ ಪ್ರತಿಬೋಧಿತಃ ಕಶ್ಚಿತ್ ಸುಕುಲ ಶಕುಶಲಂ ರಾಜ್ಞೋ ಭಯಂ ವಾ ನೇಹ ಕಿಂಚನ. ನೀವು ಹೀಗೆ ಆದರಿಸಿ ನನ್ನನ್ನು ಏಕೆ ಎಚ್ಚರಿಸಿದಿರಿ? ರಾಕ್ಷಸ ರಾಜ ರಾವಣನು ಕುಶಲ ತಾನೆ? ಇಲ್ಲಿ ಯಾರಿಂದಲಾದರೂ ಭಯವೂ ಇಲ್ಲ ತಾನೆ? ಅಥವಾ ಧ್ರುವಮನ್ಯೇಭ್ಯೋ ಭಯಂ ಪರಮುಪಸ್ಥಿತಂ ಯದರ್ಥಮೇವ ತ್ವರಿತೈರ್ಭವದ್ಭಿಃ ಪ್ರತಿಬೋಧಿತಃ. ಅಥವಾ ನಿಶ್ಚಯವಾಗಿಯೂ ಇಲ್ಲಿ ಬೇರೆಯವರಿಂದ ಯಾವುದೋ ಮಹಾಭಯ ಉಪಸ್ಥಿತವಾಗಿರಬೇಕು. ಅದರ ನಿವಾರಣೆಗಾಗಿ ನೀವು ಇಷ್ಟು ಅವಸರದಿಂದ ನನ್ನನ್ನು ಎಬ್ಬಿಸಿರಬೇಕು. ಅದ್ಯ ರಾಕ್ಷಸ ರಾಜಸ್ಯ ಭಯಮುತ್ಪಾಟಯಾಮ್ಯಹಂ ಧಾರಯಿಷ್ಯೇ ಮಹೇಂದ್ರಂ ವಾ ಶೀತಯಿಷ್ಯೇ ತಥಾನಲಂ. ಸರಿ, ಇಂದೇ ನಾನು ರಾಕ್ಷಸ ರಾಜನ ಭಯವನ್ನು ಕಿತ್ತೆಸೆಯುವೆನು. ಇಂದ್ರ ಅಥವಾ ಪರ್ವತವನ್ನು ಸೀಳಿ ಹಾಕುವೆನು. ಹಾಗೂ ಬೆಂಕಿಯನ್ನು ಶೀತಲಗೊಳಿಸುವೆನು. ನಹ್ಯಲ್ಪಕಾರಣೇ ಸುಪ್ತಂ ಬೋಧಯಿಷ್ಯತಿ ಮಾದೃಶಂ ತದಾಖ್ಯಾತಾರ್ಥತತ್ವೇನ ಮತ್ಪ್ರಬೋಧನ ಕಾರಣಂ. ನನ್ನಂತಹ ಪುರುಷನನ್ನು ಸಣ್ಣ ಪುಟ್ಟ ಕಾರಣಗಳಿಂದ ನಿದ್ದೆಯಿಂದ ಎಚ್ಚರಿಸಲಾಗುವುದಿಲ್ಲ. ಆದ್ದರಿಂದ ನನ್ನನ್ನು ಎಚ್ಚರಿಸಿದ ಕಾರಣವನ್ನು ನೀವು ಸರಿಯಾಗಿ ತಿಳಿಸಿರಿ. ಏವಂ ಬ್ರುವಾಣಂ ಸಂರಬ್ಧಂ ಕುಂಭಕರ್ಣಮರಿಂದಮಂ ಯೂಪಾಕ್ಷ ಸಚಿವೋ ರಾಜ್ಞಃ ಕೃತಾಂಜಲಿರಭಾಷತ. ಶತ್ರುಸೂದನ ಕುಂಭಕರ್ಣನು ರೋಷಗೊಂಡು ಹೀಗೆ ಕೇಳಿದಾಗ ರಾಜ ರಾವಣನ ಸಚಿವ ಯೂಪಾಕ್ಷನು ಕೈಮುಗಿದು ಇಂತೆಂದನು. ನನೋ ದೇವಕೃತಂ ಕಿಂಚಿತ್ ಭಯಮಸ್ತಿ ಕದಾಚನ ಮಾನುಷಾನ್ನೋ ಭಯಂ ರಾಜಂ ಸ್ತುಮುಲಂ ಸಂಪ್ರಬಾಧತೆ. ಮಹಾರಾಜ, ನಮಗೆ ದೇವತೆಗಳಿಂದ ಯಾವುದೇ ಭಯ ಉಂಟಾಗಲಾರದು. ಈಗ ಕೇವಲ ಒಬ್ಬ ಮನುಷ್ಯನಿಂದ ತುಮುಲ ಭಯ ವ್ಯಾಪ್ತವಾಗಿ ನಮ್ಮನ್ನು ಬಾಧಿಸುತ್ತಿದೆ. ನ ದೈತ್ಯದಾನವೇಭ್ಯೋ ವಾ ಭಯಮಸ್ತಿ ನಃ ಕ್ವಚಿತ್ ಯಾದೃಶಂ ಮಾನುಷಂ ರಾಜನ್ ಭಯಮಸ್ಮಾನುಪಸ್ಥಿತಂ. ರಾಜನೇ, ಈಗ ಓರ್ವ ಮನುಷ್ಯನಿಂದ ನಮಗೆ ಉಪಸ್ಥಿತವಾದ ಭಯದಂತಹ ಭಯವು ದೈತ್ಯರಿಂದ ದಾನವರಿಂದ ಎಂದೂ ಉಂಟಾಗಲಿಲ್ಲ. ವಾನರೈಃ ಪರ್ವತಾಕಾರೈರ್ಲಂಕೇಯಂ ಪರಿವಾರಿತ ಸೀತಾಹರಣ ಸಂತಪ್ತಾದ್ ರಾಮಾನ್ನ
ತುಮುಲಂಭಯಾಂ. ಪರ್ವತಾಕಾರ ವಾನರರು ಪರ್ವತಾಕಾರದ ವಾನರರು ಬಂದು ಈ ಲಂಕೆಯನ್ನು ಸುತ್ತಲೂ ಆಕ್ರಮಿಸಿದ್ದಾರೆ. ಸೀತಾಹರಣದಿಂದ ಸಂತಪ್ತನಾದ ಶ್ರೀರಾಮನ ಕಡೆಯಿಂದ ನಮಗೆ ಘೋರವಾದ ಭಯ ಪ್ರಾಪ್ತವಾಗಿದೆ. ಏಕೇನ ವಾನರೇಣೇಯಂ ಪೂರ್ವಂ ದಗ್ಧಾ ಮಹಾಪುರಿ ಕುಮಾರೋ ನಿಹತಶ್ಚಾಕ್ರಸ್ಸಾನುಯಾತ್ರ ಸಕುಂಜರಃ. ಮೊದಲು ಒಬ್ಬನೇ ವಾನರನು ಇಲ್ಲಿಗೆ ಬಂದು ಈ ಮಹಾಪುರಿಯನ್ನು ಸುಟ್ಟು ಹಾಕಿದ್ದನು. ಹಾಗೂ ಆನೆಗಳ ಮತ್ತು ಸಾರಥಿ ಸಹಿತ ರಾಜಕುಮಾರ ಅಕ್ಷನನ್ನು ಕೊಂದು ಹಾಕಿದ್ದನು. ಸ್ವಯಂ ರಕ್ಷೋಧಿಪಶ್ಚಾಪಿ ಪೌಲಶ್ಚೋದೇವ ಕಂಟಕಃ ವ್ರಜೇತಿ ಸಂಯುಗೆ ಮುಕ್ತೋ ರಾಮೇಣಾದಿತ್ಯವರ್ಚಸ. ಶ್ರೀರಾಮನು ಸೂರ್ಯನಂತೆ ತೇಜಸ್ವಿಯಾಗಿದ್ದಾನೆ. ಅವನು ದೇವಶತ್ರು ಪುಲಸ್ತ್ಯ ಕುಲನಂದನ ಸಾಕ್ಷಾತ್ ರಾಕ್ಷಸರಾಜ ರಾವಣನನ್ನು ಸೋಲಿಸಿ ಜೀವಂತವಾಗಿ ಬಿಟ್ಟು ಲಂಕೆಗೆ ಮರಳಿ ಹೋಗು ಎಂದು ಹೇಳಿ ಕಳುಹಿಸಿರುವನು. ಯನ್ನ ದೇವ್ಯೈಃ ಕೃತೋ ರಾಜಾ ನಾಪಿ ದೈತ್ಯೈರ್ನ ದಾನವೈಃ ತ್ಯತಃ ಸ ಇಹ ರಾಮೇಣ ವಿಮುಕ್ತಃ ಪ್ರಾಣ ಸಂಶಯಾತ್. ಮಹಾರಾಜನ ಈ ಸ್ಥಿತಿಯನ್ನು ದೇವ ದಾನವ ದೈತ್ಯರು ಮಾಡದಿದ್ದುದು ರಾಮನು ಮಾಡಿಬಿಟ್ಟಿರುವನು. ಅವನ ಪ್ರಾಣಗಳು ರಾವಣನ ಪ್ರಾಣಗಳು ದೊಡ್ಡ ಸಂಕಟದಿಂದಾಗಿ ಉಳಿದಿವೆ. ಸಯೂಪಾಕ್ಷವಚ ಶ್ರುತ್ವಾ ಭ್ರಾತುರ್ಯುಧಿ ಪರಾಭವಂ ಕುಂಭಕರ್ಣೋ ವಿವೃತ್ತಾಕ್ಷೋ ಯೂಪಾಕ್ಷಮಿದಮಬ್ರವೀತ್. ಯುದ್ಧದಲ್ಲಿ ಅಣ್ಣನ ಪರಾಜಯದ ಮಾತನ್ನು ಯೂಪಾಕ್ಷನಿಂದ ಕೇಳಿ ಕುಂಭಕರ್ಣನು ಕಣ್ಣು ಬಿಟ್ಟು ನೋಡುತ್ತಾ ಯೂಪಾಕ್ಷನಲ್ಲಿ ಹೀಗೆ ಹೇಳಿದನು. ಸರ್ವಮಧ್ಯೈವ ಯೂಪಾಕ್ಷ ಹರಿಸೈನ್ಯಂ ಸ ಲಕ್ಷ್ಮಣಂ ರಾಘವಂಚರಣೆ ಜಿತ್ವಾ ತಥೋ ದ್ರಕ್ಷ್ಯಾಮಿ ರಾವಣಂ. ಯೂಪಾಕ್ಷನೇ, ನಾನು ಈಗಲೇ ವಾನರರ ಎಲ್ಲ ಸೈನ್ಯವನ್ನು ಹಾಗೂ ಲಕ್ಷ್ಮಣ ಸಹಿತ ರಾಮನನ್ನು ಕೂಡ ರಣಭೂಮಿಯಲ್ಲಿ ಜಯಿಸಿ ರಾವಣನನ್ನು ದರ್ಶಿಸುವೆನು. ರಾಕ್ಷಸಾಂಸ್ತರ್ಪಯಿಷ್ಯಾಮಿ ಹರಿಣಾಂ ಮಾಂಸಶೋಣಿತೈಃ ರಾಮ ಲಕ್ಷ್ಮಣಯೋಶ್ಚಾಪಿ ಸ್ವಯಂ ಪಾಸ್ಯಾಮಿ ಶೋಣಿತಂ. ಹಿಂದೆ ವಾನರರ ರಕ್ತ ಮಾಂಸದಿಂದ ರಾಕ್ಷಸರನ್ನು ತೃಪ್ತಿಪಡಿಸುವೆನು ಮತ್ತು ಸ್ವತಃ ರಾಮ ಮತ್ತು ಲಕ್ಷ್ಮಣನ ರಕ್ತವನ್ನು ಕುಡಿಯುವೆನು. ತಸ್ಯ ವಾಕ್ಯಂ ಭ್ರುವತೋ ನಿಶಮ್ಯ ಸಗರ್ವಿತಂ ರೋಷ ವಿವೃದ್ಧ ದೋಷಂ ಮಹೋದರೋ ನೈಋತಯೋಧ ಮುಖ್ಯ ಕೃತಾಂಜಲಿರ್ವಾಕ್ಯಮಿದಂ ಬಭಾಷೆ. ಕುಂಭಕರ್ಣನ ಹೆಚ್ಚಿದ ರೋಷ ದೋಷದಿಂದ ಕೂಡಿ ಅಹಂಕಾರ ಪೂರ್ಣ ಮಾತನ್ನು ಕೇಳಿ ರಾಕ್ಷಸ ಯೋಧರಲ್ಲಿ ಪ್ರಧಾನನಾದ ಮಹೋದರನು ಕೈಮುಗಿದು ಹೀಗೆ ಹೇಳಿದನು. ರಾವಣಸ್ಯ ವಚ ಶ್ರುತ್ವಾ ಗುಣದೋಷೌ ವಿಮೃಶ್ಯ ಚ ಪಶ್ಚಾದಪಿ ಮಹಾಬಾಹೋ ಶತ್ರುನ್ಯುಧಿ ವಿಜೇಷ್ಯಸಿ. ಮಹಾಬಾಹೋ, ಮೊದಲು ಹೋಗಿ ಮಹಾರಾಜ ರಾವಣನ ಮಾತನ್ನು ಕೇಳಿಕೊಳ್ಳಿ ಮತ್ತು ಗುಣದೋಷಗಳ ವಿಚಾರ ಮಾಡಿ ಅನಂತರ ಯುದ್ಧದಲ್ಲಿ ಶತ್ರುಗಳನ್ನು ಪರಾಜಯಗೊಳಿಸಿರಿ. ಮಹೋದರ ವಚ ಶ್ರುತ್ವಾ ರಾಕ್ಷಸೈ ಪರಿವಾರಿತಃ ಕುಂಭಕರ್ಣೋ ಮಹಾತೇಜ ಸಂಪ್ರತಸ್ಥೆ ಮಹಾಬಲಃ. ಮಹೋದರನ ಮಾತನ್ನು ಕೇಳಿ ರಾಕ್ಷಸರಿಂದ ಸುತ್ತುವರಿದ ಮಹಾ ತೇಜಸ್ವಿ ಮಹಾಬಲಿ ಕುಂಭಕರ್ಣನು ಅಲ್ಲಿಂದ ಹೊರಡುವ ಸಿದ್ಧತೆ ಮಾಡತೊಡಗಿದನು. ಸಪ್ತಮುತ್ಥಾಪ್ಯ ಭೀಮಾಕ್ಷಂ ಭೀಮರೂಪ ಪರಾಕ್ರಮಂ ರಾಕ್ಷಸಾಸ್ತ್ವರಿತ ಜಗ್ಮರ್ದಶಗ್ರೀವ ನಿವೇಶನಂ. ಈ ಪ್ರಕಾರ ಭಯಾನಕ ನೇತ್ರ ಮತ್ತು ಪರಾಕ್ರಮವುಳ್ಳ ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಗೊಳಿಸಿ ಆ ರಾಕ್ಷಸರು ಶೀಘ್ರವಾಗಿ ದಶಮುಖ ರಾವಣನ ಅರಮನೆಗೆ ಹೋದರು. ಏಭಿಗಮ್ಯ ದಶಗ್ರೀವಮಾಸೀನಂ ಪರಮಾಸನೆ ಊಚುರ್ಬದ್ಧಾಂಜಲಿಪುಟ ಸರ್ವ ಏವ ನಿಶಾಚರಾಃ. ಉತ್ತಮ ಸಿಂಹಾಸನದಲ್ಲಿ ಕುಳಿತಿರುವ ದಶಗ್ರೀವನ ಬಳಿಗೆ ಹೋಗಿ ನಿಶಾಚರರೆಲ್ಲರೂ ಕೈಮುಗಿದು ನಿಂತುಕೊಂಡರು. ಕುಂಭಕರ್ಣ ಪ್ರಬುದ್ಧೋಸೌ ಭ್ರಾತಾ ತೇ ರಾಕ್ಷಸೇಶ್ವರ ಕಥಂ ತತ್ರೈವ ನಿರ್ಜಾತು ದ್ರಕ್ಷಸೇತಮಿಹಾಗತಂ. ರಾಕ್ಷಸೇಶ್ವರನೇ, ನಿಮ್ಮ ಸಹೋದರ ಕುಂಭಕರ್ಣನು ಎಚ್ಚರಗೊಂಡಿರುವನು. ಅವರು ಏನು ಮಾಡುವುದು ಎಂದು ತಿಳಿಸಿರಿ. ನೇರವಾಗಿ ಯುದ್ಧಕ್ಕೆ ಹೋಗುವುದೇ ಅಥವಾ ಇಲ್ಲಿಗೆ ಬಂದು ಅವರನ್ನು ನೀವು ನೋಡಲು ಬಯಸುವಿರಾ? ರಾವಣಸ್ತ್ವಬ್ರವೀದೃಷ್ಟೋ ರಾಕ್ಷಸಾಂಸ್ತಾನುಪಸ್ಥಿತಾನ್
ದ್ರಷ್ಟುಮೇನಮಿಹೇಚ್ಛಾಮಿ ಯಥಾ ನ್ಯಾಯಂ ಚ ಪೂಜ್ಯತಾಂ. ಆಗ ರಾವಣನು ಭಾರೀ ಹರ್ಷದಿಂದ ಅಲ್ಲಿಗೆ ಬಂದ ರಾಕ್ಷಸರಲ್ಲಿ ಹೇಳಿದನು, ನಾನು ಕುಂಭಕರ್ಣನನ್ನು ಇಲ್ಲೇ ನೋಡಲು ಬಯಸುವೆನು. ಅವನನ್ನು ಯಥೋಚಿತವಾಗಿ ಸತ್ಕರಿಸಲಾಗುವುದು. ತಥೇತ್ಯುಕ್ತ್ವಾ ತು ತೇ ಸರ್ವೇ ಪುನರಾಗಮ್ಯ ರಾಕ್ಷಸಾಃ ಕುಂಭಕರ್ಣಮಿದಂ ವಾಕ್ಯಮೋಚೋ ರಾವಣ ಚೋದಿತಾಃ. ಹಾಗೆಯೇ ಆಗಲಿ ಎಂದು ಹೇಳಿ ರಾವಣನು ಕಳಿಸಿದ ಆ ರಾಕ್ಷಸರೆಲ್ಲರೂ ಪುನಃ ಕುಂಭಕರ್ಣನ ಬಳಿಗೆ ಬಂದು ಈ ಪ್ರಕಾರವಾಗಿ ಹೇಳಿದರು. ದ್ರಷ್ಟುಂ ತ್ವಾಂ ಕಾಂಕ್ಷತೆ ರಾಜ ಸರ್ವ ರಾಕ್ಷಸ ಪುಂಗವಃ ಗಮನೆ ಕ್ರಿಯತಾಂ ಬುದ್ಧಿರ್ಭ್ರಾತರಂ ಸಂಪ್ರಹರ್ಷಯ. ಪ್ರಭೋ, ಸರ್ವ ರಾಕ್ಷಸ ಶ್ರೇಷ್ಠ ಮಹಾರಾಜ ರಾವಣನು ನಿಮ್ಮನ್ನು ನೋಡಬಯಸುವನು. ಆದ್ದರಿಂದ ನೀವು ಅಲ್ಲಿಗೆ ಹೋಗುವ ವಿಚಾರ ಮಾಡಿರಿ, ಹಾಗೂ ಆಗಮಿಸಿ ನಿಮ್ಮ ಅಣ್ಣನನ್ನು ಹರ್ಷಗೊಳಿಸಿರಿ. ಕುಂಭಕರ್ಣಸ್ತು ದುರ್ಧರ್ಷೋ ಕರ್ಣಸ್ತು ದುರ್ಧರ್ಷೋ ಭ್ರಾತುರಾಜ್ಞಾಯ ಶಾಸನಂ. ತಥೇತ್ಯುಕ್ತ್ವಾ ಮಹಾವೀರ್ಯ ಶಯನಾದುತ್ಪಪಾತಃ. ಅಣ್ಣನ ಈ ಆದೇಶ ಪಡೆದ ಮಹಾಪರಾಕ್ರಮಿ ದುರ್ಜಯ ವೀರ ಕುಂಭಕರ್ಣನು ಸರಿ ಎಂದು ಹೇಳಿ ಹಾಸಿಗೆಯಿಂದ ಎದ್ದು ನಿಂತುಕೊಂಡನು. ಪ್ರಕ್ಷಾಲ್ಯವದನಂ ಹೃಷ್ಟಸ್ನಾತಃ ಪರಮಹರ್ಷಿತಃ ಪಿಪಾಸುಸ್ತ್ವರಯಾಮಾಸ ಪಾನಂ ಬಲಸಮೀರಣಂ. ಅವನು ಹರ್ಷದಿಂದ ಮುಖ ತೊಳೆದು ಸ್ನಾನ ಮಾಡಿ ಕೂಡಲೇ ಬಲವರ್ಧಕ ಪಾನೀಯ ಕುಡಿಯುವ ಇಚ್ಛೆಯಿಂದ ಅದನ್ನು ತರಲು ಆಜ್ಞಾಪಿಸಿದನು. ತತಸ್ತೆ ತ್ವರಿತಾಸ್ತ್ರ ರಾವಣಾಜ್ಞಯ ಮಧ್ಯಂ ಭಕ್ಷ್ಯಾಂಶ್ಚ ವಿವಿಧಾಂ ಕ್ಷಿಪ್ರಮೇವೋಪಹಾರಯನ್. ಆಗ ರಾವಣನ ಆದೇಶದಂತೆ ಆ ರಾಕ್ಷಸರೆಲ್ಲರೂ ಕೂಡಲೇ ಮದ್ಯ ಹಾಗೂ ನಾನಾ ಪ್ರಕಾರದ ಭಕ್ಷ್ಯಗಳನ್ನು ತೆಗೆದುಕೊಂಡು ಬಂದರು. ಪೀತ್ವಾ ಘಟ ಸಹಸ್ರೇ ದ್ವೇ ಗಮನಾಯೋಪಚಕ್ರಮೇ ಈಷತ್ ಸಮುತ್ಕಟೋ ತೇಜೋ ಬಲ ಸಮನ್ವಿತಃ. ಕುಂಭಕರ್ಣನು 2,000 ಮದ್ಯದ ಗಡಿಗೆಗಳನ್ನು ಕುಡಿದು ಹೊರಟನು. ಇದರಿಂದ ಅವನು ಸ್ವಲ್ಪ ಉತ್ಕಟನು ಮತ್ತನು ತೇಜೋಬಲ ಸಮಾಯುಕ್ತನೂ ಆದನು. ಕುಂಭಕರ್ಣೋ ಬಭೌ ದುಷ್ಟಃ ಕಾಲಾಂತಕಯಮೋಪಮಃ ಭ್ರಾತುಃ ಸಭವನಂ ಗಚ್ಚನ್ ರಕ್ತೋ ಬಲ ಸಮನ್ವಿತಃ. ಕುಂಭಕರ್ಣಃ ಪದನ್ಯಾಸೈರಕಂಪಯತ ಮೇದಿನಿ. ಮತ್ತೆ ರಾಕ್ಷಸ ಸೈನ್ಯದೊಂದಿಗೆ ಕುಂಭಕರ್ಣನು ಅಣ್ಣನ ಅರಮನೆಗೆ ಹೋಗುವಾಗ ಅವನು ರೋಷಗೊಂಡ ಪ್ರಳಯ ಕಾಲದ ವಿನಾಶಕಾರಿ ಯಮನಂತೆ ಕಂಡುಬರುತ್ತಿದ್ದನು. ಅವನು ತನ್ನ ಪಾದಾಘಾತದಿಂದ ಇಡೀ ಪೃಥಿವಿಯನ್ನು ನಡುಗಿಸುತ್ತಿದ್ದನು. ಸರಾಜ ಮಾರ್ಗಂ ವಪುಷಾ ಪ್ರಕಾಶಯನ್ ಸಹಸ್ರರಶ್ಮಿರ್ಧರಣೀಮಿವಾಂಶುಭಿ ಜಗಾಮ ತತ್ರಾಂಜಲಿಮಾಲಯ ವ್ರತಃ ಶತಕ್ರತುರ್ಗೇಹಮಿವ ಸ್ವಯಂಭುವಃ. ಸೂರ್ಯನು ತನ್ನ ಕಿರಣಗಳಿಂದ ಭೂತಳವನ್ನು ಪ್ರಕಾಶಿತಗೊಳಿಸುವಂತೆಯೇ ಅವನು ತನ್ನ ತೇಜಸ್ವಿ ಶರೀರದಿಂದ ರಾಜಮಾರ್ಗವನ್ನು ಬೆಳಗುತ್ತಾ ಕೈ ಮುಗಿದುಕೊಂಡು ದೇವೇಂದ್ರನು ಬ್ರಹ್ಮದೇವರ ಧಾಮಕ್ಕೆ ಹೋಗುವಂತೆಯೇ ಅಣ್ಣನ ಭವನಕ್ಕೆ ಹೋದನು. ಸಂರಾಜಮಾರ್ಗಸ್ತಮಮಿತ್ರಘಾತಿನಂ ವನೌಕಸಸ್ತೆ ಸಹಸಾ ಬಹಿಸ್ಥಿತಾಃ ದೃಷ್ಟ್ವಾ ಪ್ರಮೇಯಂ ಗಿರಿಶೃಂಗಕಲ್ಪಂ ವಿತತ್ರಸುಸ್ತೆ ಸಹಯೋಥಪಾಲೈಃ. ರಾಜಬೀದಿಯಲ್ಲಿ ನಡೆಯುವಾಗ ಶತ್ರುಘಾತಿ ಕುಂಭಕರ್ಣನು ಪರ್ವತ ಶಿಖರದಂತೆ ಕಂಡುಬರುತ್ತಿದ್ದನು. ನಗರದ ಹೊರಗೆ ನಿಂತಿದ್ದ ವಾನರರು ಆ ವಿಶಾಲಕಾಯ ರಾಕ್ಷಸನನ್ನು ನೋಡಿ ಸೇನಾಪತಿಗಳೊಂದಿಗೆ ಭಯಗೊಂಡರು. ಕೇಚಿಚ್ಚರಣ್ಯಂ ಶರಣಂ ಸ್ಮರಾಮಂ ವ್ರಜಂತಿ ಕೇಚಿದ್ ವ್ಯಥಿತಾ ಪತಂತಿ ಕೇಚಿತ್ ದಶಶ್ಚ ವ್ಯಥಿತಾ ಪ್ರಯಾಂತಿ ಕೇಚಿದ್ ಭಯಾರ್ಥ ಭವಿಷೇರತೆ ಸ್ಮ. ಅವರಲ್ಲಿ ಕೆಲವರು ಶರಣಾಗತ ವತ್ಸಲ ಭಗವಾನ್ ಶ್ರೀರಾಮನಲ್ಲಿ ಶರಣಾದರು, ಕೆಲವರು ವ್ಯಥಿತರಾಗಿ ಕೆಳಕ್ಕೆ ಬಿದ್ದರು, ಕೆಲವರು ಪೀಡಿತರಾಗಿ ದಶ ದಿಕ್ಕುಗಳಿಗೆ ಓಡಿ ಹೋದರು, ಕೆಲವರು ಅಲ್ಲೇ ಧರಾಶಾಯಿಯಾದರು. ಎಷ್ಟೋ ವಾನರರು ಭಯಪೀಡಿತರಾಗಿ ನೆಲಕ್ಕುರುಳಿದರು. ಸಮದ್ರಿಶೃಂಗ ಪ್ರತಿಮಂ ಕಿರೀಟಿನಂ ಸ್ಪೃಶಂತಮಾದಿತ್ಯಮಿವಾತ್ಮ ತೇಜಸ ವನೌಕಸ ಪ್ರೇಕ್ಷ್ಯ ವಿವೃದ್ಧಮದ್ಭುತಂ ಭಯಾರ್ಧಿತಾ ದುದ್ರುವಿರೇಯತಸ್ತತಃ. ಕುಂಭಕರ್ಣನು ಪರ್ವತದಂತೆ ಎತ್ತರವಾಗಿದ್ದನು.
ತಲೆಯಲ್ಲಿ ಕಿರೀಟ ಶೋಭಿಸುತ್ತಿತ್ತು. ಅವನು ತನ್ನ ಜೇ ಜೇತದಿಂದ ಅಂದರೆ ತನ್ನ ತೇಜಸ್ಸಿನಿಂದ ಸೂರ್ಯನನ್ನು ಸ್ಪರ್ಧಿಸುವಂತಿತ್ತು. ಆ ವಿಶಾಲಕಾಯ ಮತ್ತು ಅದ್ಭುತ ರಾಕ್ಷಸನನ್ನು ನೋಡಿ ಎಲ್ಲ ವನವಾಸಿ ವಾನರರು ಭಯದಿಂದ ಪೀಡಿತನಾಗಿ ಕಂಡಲ್ಲಿಗೆ ಓಡತೊಡಗಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 60ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.